press the bell icon on the YouTube app and never miss another update. Hello students, let's continue our discussion in the lesson decimal fractions, isn't it? In previous class we discussed some exercise problems, that is exercise 4.1 of first, second and third main. Let's discuss remaining problems in the exercise 4.1. So the lesson is decimal fractions. Okay, let's take fourth main. Up to third main we already discussed in our previous class. Let's discuss fourth main, that is fill in the blanks. What they are given? 8 centimeter is equals to dash meter and 72 centimeter is equals to dash meter. This is conversion of centimeter to meter, isn't it? We already learned conversion of centimeter to meter. We have one conversion, that is 1 centimeter is equals to 1 by 100 meters. Next, ಅದೇ ಥರನೇ 8 centimeter ಅಂದರೆ 8 by 100 meters. 1 centimeter is equals to 1 by 100. ಆದರೆ 8 centimeter is equals to 8 by 100. We know the conversion. ಇಲ್ಲೂ ಫ್ರಾಕ್ಷನ್ ಇದೆ, ನಾವೇನು ಮಾಡಬೇಕು, ಡೆಸಿಮಲ್ಗೆ ಬರಿಬೇಕು. ಹೆಂಗೆ ಮಾಡ್ತೀರಿ ಡೆಸಿಮಲ್ಗೆ? ಡಿನಾಮಿನೇಟರಲ್ಲಿ ಎಷ್ಟು ಝೀರೋ ಇದೆ ಅಂತ ನೋಡ್ಕೊಳ್ತೀರಿ. ಡಿನಾಮಿನೇಟರಲ್ಲಿ ಎಷ್ಟು ಝೀರೋಸ್ ಇದೆ? 2 zeros ಇದೆ. ಸೊ 2 ನಂಬರ್ಸ್ ಆದಮೇಲೆ ಪಾಯಿಂಟ್ ಇಡ್ತೀವಿ. ಸೊ 1 2 2 ನಂಬರ್ ಆದಮೇಲೆ ಪಾಯಿಂಟ್ ಇಟ್ಟರೆ ಏನಾಗುತ್ತೆ? 0.08 meters. So 8 centimeter is equals to 0.08 meters and 72 centimeter ಇದೆ. 72 centimeter ನ ಮೀಟರಿಗೆ ಕನ್ವರ್ಟ್ ಮಾಡಬೇಕು. 1 centimeter ಅಂದರೆ 1 by 100. Similarly 72 centimeter means 72 by 100. ಸೊ ಡಿನಾಮಿನೇಟರ್ಲಿ ಎಷ್ಟು ಝೀರೋ ಇದೆ? 2 ಝೀರೋ ಇದೆ, ಅಂದರೆ 2 ನಂಬರ್ ಆದಮೇಲೆ ಪಾಯಿಂಟ್ ಇಡ್ತೀವಿ. ಸೊ 1 2 1 2 2 ನಂಬರ್ಸ್ ಆದಮೇಲೆ ಪಾಯಿಂಟ್ ಇಟ್ಟರೆ ಏನಾಯಿತು? 0.72 meters. ನೆಕ್ಸ್ಟ್ 375 meter is equals to 375 centimeter is equals to 375 centimeter ನ ಮೀಟರಿಗೆ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ? 375 divided by 100. ಇಲ್ಲೂ ಅಷ್ಟೇ ಡಿನಾಮಿನೇಟರ್ಲಿ 2 ಝೀರೋ ಇದೆ. ಸೊ 2 ನಂಬರ್ಸ್ ಆದಮೇಲೆ ಪಾಯಿಂಟ್ ಇಡ್ತೀವಿ. 1 and 2 1 and 2 ನಂಬರ್ಸ್ ಆದಮೇಲೆ ಪಾಯಿಂಟ್ ಇಟ್ಟರೆ ಇಟ್ ವಿಲ್ ಬಿಕಮ್ 3.75 meters. This is 3.75. This is 0.72. Next 4 meter and 80 centimeter. ಇಲ್ಲೇನು ಹೇಳಿದ್ದಾರೆ ಅಂದರೆ ಸೆಂಟಿಮೀಟರಲ್ಲಿದೆ, ಮೀಟರಿಗೆ ಕನ್ವರ್ಷನ್ ಮಾಡೋಕ್ಕೆ ಹೇಳಿದ್ದಾರೆ. ಬಟ್ ಇಲ್ಲಿ 2 ಯೂನಿಟ್ಸ್ ಇದೆ, ಒಂದು ಮೀಟರ್ ಇದೆ, ಇನ್ನೊಂದು ಸೆಂಟಿಮೀಟರ್ ಇದೆ. ಆಲ್ರೆಡಿ ಒಂದು ಮೀಟರಲ್ಲಿದೆ, ಇನ್ನೊಂದನ್ನು ಮಾತ್ರ ನಾವು ಕನ್ವರ್ಟ್ ಮಾಡಬೇಕು. ಸೊ ಮೀಟರಲ್ಲಿ ಇರೋದನ್ನ ಏನು ಚೇಂಜ್ ಮಾಡೋದು ಬೇಡ, ಜಸ್ಟ್ ಸೆಂಟಿಮೀಟರಲ್ಲಿ ಇರೋದನ್ನ ಮಾತ್ರ ಚೇಂಜ್ ಮಾಡ್ತೀವಿ. 80 centimeter ಅಂದರೆ 80 by 100. 80 by 100 meters ಆಗುತ್ತೆ. 80 by 100 ಮೀನ್ಸ್ ಡಿನಾಮಿನೇಟರಲ್ಲಿ ನ್ಯೂಮರೇಟರಲ್ಲಿ ಈಕ್ವಲ್ ಝೀರೋಸ್ ಇದ್ದರೆ ಮಾತ್ರ ಕ್ಯಾನ್ಸಲ್ ಮಾಡೋಕ್ಕೆ ಬರುತ್ತೆ, ನಾಟ್ ನಂಬರ್ಸ್. ಡಿನಾಮಿನೇಟರಲ್ಲಿ ನ್ಯೂಮರೇಟರಲ್ಲಿ ಝೀರೋಸ್ ಇದ್ದರೆ ನಾವು ಕ್ಯಾನ್ಸಲ್ ಮಾಡ್ಬೋದು. 0 0 ಗೆಟ್ಸ್ ಕ್ಯಾನ್ಸಲ್. ಈಗ ನೋಡಿರಿ 8 by 10 ಆಯಿತು. 8 by 10 ಆಯಿತು. ಡಿನಾಮಿನೇಟರ್ಲಿ 1 0 ಇದ್ದರೆ ಒಂದು ನಂಬರ್ ಆದಮೇಲೆ ಪಾಯಿಂಟ್ ಇಡ್ತೀವಿ. ಸೊ ಇಟ್ ಬಿಕಮ್ 0.8 meters. ಸಿ ಇಲ್ಲಿ
4 ಇದೆ, ಇಟ್ ಈಸ್ ಆಲ್ರೆಡಿ ಇನ್ ಮೀಟರ್, ಇದನ್ನು ಕನ್ವರ್ಟ್ ಮಾಡಿದ್ದೀವಿ, ಏನಂತ ಬರಿತೀವಿ 4 ಇಲ್ಲಿ 0.8 4.8 ಮೀಟರ್, ಇಸ್ಂಟ್ ಇಟ್? 4 ಆಲ್ರೆಡಿ ಮೀಟರಲ್ಲಿದೆ, ಇದನ್ನ ಕನ್ವರ್ಟ್ ಮಾಡಿದ್ವಲ್ಲ ಅದಕ್ಕೆ 0.8 4.8 meters. Next 15 meter and 6 centimeter. Six centimeter ನಾವು ಮೀಟರಿಗೆ ಕನ್ವರ್ಟ್ ಮಾಡ್ತೀವಿ 6/100. 6/100 ಮೀನ್ಸ್ ಯು ಹ್ಯಾವ್ 2 zeros ಇದೆ, 2 numbers ಆದಮೇಲೆ ಪಾಯಿಂಟ್ ಇಡಬೇಕು. 6 ಅಂದರೆ ಬರೀ ಒಂದೇ ನಂಬರ್ ಇದೆ, ನಾವು ಇನ್ನೂ ಒಂದು ಝೀರೋನ ಆ್ಯಡ್ ಮಾಡಬೇಕು, ಯಾಕಂದರೆ ಡಿನಾಮಿನೇಟರಲ್ಲಿ 2 zeros ಇದ್ದರೆ 2 numbers ಆದಮೇಲೆ ಪಾಯಿಂಟ್ ಇಡಬೇಕು, ಇನ್ನೊಂದು ನಂಬರ್ ಇಲ್ಲ, ಅದಕ್ಕೋಸ್ಕರ ಎಕ್ಸ್ಟ್ರಾ ಝೀರೋನ ಹಾಕ್ಕೊಳ್ತೀವಿ. ಈಗ ಪಾಯಿಂಟ್ ಇಡ್ತೀವಿ, ಇಟ್ ವಿಲ್ ಬಿಕಮ್ 0.06 meters. ಇದು ಆಲ್ರೆಡಿ ಮೀಟರಲ್ಲಿ ಇದೆ 15, ಇದನ್ನ ಬರಿತೀವಿ 15.06 meters. ಸೊ 15 meter 6 centimeter ಅಂದರೆ 15.06 meters is the answer, isn't it? So this is the solution. Let's take fifth question. Write in decimal fraction. ಸೊ ಇದು ಅಷ್ಟೇ, ಫೋರ್ತ್ ಮೇನಲ್ಲಿ ಸೆಂಟಿಮೀಟರಿಂದ ಮೀಟರಿಗೆ ಕನ್ವರ್ಟ್ ಮಾಡಿದ್ವಿ, ಥರ್ಡ್ ಮೇನಲ್ಲಿ ಮಿಲಿಮೀಟರ್ ಟು ಸೆಂಟಿಮೀಟರ್ ಕನ್ವರ್ಟ್ ಮಾಡಿದ್ವಿ, ಇಲ್ಲಿ ಪೈಸೆಯಿಂದ ರುಪೀಸ್. ನಾನು ಆಲ್ರೆಡಿ ಒಂದು ಕನ್ವರ್ಷನ್ ಹೇಳಿದ್ದೆ ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ, ಪೈಸೆಯಿಂದ ರುಪೀಸಿಗೆ ಹೆಂಗೆ ಕನ್ವರ್ಟ್ ಮಾಡೋದು. 1 ಪೈಸೆ ಇಸ್ ಈಕ್ವಲ್ಸ್ ಟು 1/100 rupees, isn't it? ಆ ಕನ್ವರ್ಷನ್ ಮೇಲ್ಗಡೆ ಈ ನೆಕ್ಸ್ಟ್ ಮೇನ್ ಪ್ರಾಬ್ಲಮ್ಸ್ ಎಲ್ಲವನ್ನೂ ಸಾಲ್ವ್ ಮಾಡ್ತಾ ಹೋಗೋಣ. ಏನು ಕನ್ವರ್ಷನ್? 1 ಪೈಸೆ is equals to 1/100 rupees. So ಪೈಸೆ to rupees conversion ಇದು. Let's take first question. 75 paise is equals to dash rupees. 75 paise ಅಂದರೆ 75/100. 1 ಪೈಸೆ ಅಂದರೆ 1/100. ಅದೇ ಥರ 75 ಪೈಸೆ ಅಂದರೆ ಇಟ್ ವಿಲ್ ಬಿಕಮ್ 75/100. ಸೊ 2 zeros ಇದೆ, 2 numbers ಆದಮೇಲೆ ಪಾಯಿಂಟ್ ಇಟ್ಟರೆ 0.75 ಏನಾಗುತ್ತೆ? 0.75 rupees. ₹10 and 50 paise. And 25 paise. ಇವಾಗ ನೋಡ್ರಿ, ಈಗಲೂ ಅಷ್ಟೇ 10 ಆಲ್ರೆಡಿ ರುಪೀಸಲ್ಲಿದೆ, ನಾವು ಪೈಸೆನ ಮಾತ್ರ ರುಪೀಸಿಗೆ ಕನ್ವರ್ಟ್ ಮಾಡಬೇಕು. ಪೈಸೆ ಯಾವುದಿರೋದು 25, ಸೊ ಅದನ್ನ ರುಪೀಸಿಗೆ ಕನ್ವರ್ಟ್ ಮಾಡೋಣ. ಇಟ್ ವಿಲ್ ಬಿಕಮ್ 25/100. 25/100 ಅಂದರೆ ಡಿನಾಮಿನೇಟರ್ಸಲ್ಲಿ 2 zeros ಇದೆ, ಸೊ 2 numbers ಆದಮೇಲೆ ಪಾಯಿಂಟ್ ಇಟ್ಟರೆ ಇಟ್ ವಿಲ್ ಬಿಕಮ್ 0.25 rupees. ಏನಾಗುತ್ತೆ? 0.25. ಇದು ಆಲ್ರೆಡಿ ರುಪೀಸಲ್ಲಿದೆ, ಏನು ಮಾಡ್ತೀರಿ? ರುಪೀಸಲ್ಲಿ ಇರೋದನ್ನ ಫಸ್ಟ್ ಬರ್ಕೊಳ್ತೀರಿ, ಅದಾದಮೇಲೆ 10.25 rupees. 10.25 rupees. ನೆಕ್ಸ್ಟ್ ಥರ್ಡ್ ಒನ್ 870 ಪೈಸೆ. 870 ಪೈಸೆನ ನಾವು ರುಪೀಸಿಗೆ ಕನ್ವರ್ಟ್ ಮಾಡಬೇಕು. ಹೆಂಗೆ ಕನ್ವರ್ಟ್ ಮಾಡ್ತೀರಿ? 870/100. ಸೊ ಪೈಸೆಯಿಂದ ರುಪೀಸಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಡಿವೈಡೆಡ್ ಬೈ 100 ಮಾಡಬೇಕು. 875/100. ಸೊ ಡಿನಾಮಿನೇಟರ್ಲಿ 2 zeros ಇದೆ, 2 zeros ಇದ್ಮೇಲೆ 2 numbers ಆದಮೇಲೆ ಪಾಯಿಂಟ್ ಇಡಬೇಕು. 1 2 numbers ಆದಮೇಲೆ ಪಾಯಿಂಟ್ ಇಟ್ಟರೆ ಇಟ್ ವಿಲ್ ಬಿಕಮ್ 8.75 rupees. ಸೊ
8.70, ಇದು 875 ಅಲ್ಲ, 870. 8.70. Next, fourth one, 782 rupees. And 10 paise. $782 ಆಲ್ರೆಡಿ ರುಪೀಸಲ್ಲಿದೆ. 10 ಪೈಸೆನ ಮಾತ್ರ ನಾವು ರುಪೀಸಿಗೆ ಕನ್ವರ್ಟ್ ಮಾಡ್ತೀವಿ. 10 ಪೈಸೆ ಅಂದರೆ 10/100. 1 ಪೈಸೆ ಅಂದರೆ 1/100. ಅದೇ ಥರ 10 ಪೈಸೆ ಅಂದರೆ 10/100. ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ಲಿ ಝೀರೋಸ್ನ ಕ್ಯಾನ್ಸಲ್ ಮಾಡ್ಬೋದು. ಸೊ ಇಲ್ಲಿ 1 0, ಇಲ್ಲಿ 1 0 ಕ್ಯಾನ್ಸಲ್ ಆಗುತ್ತೆ. ಇಟ್ ವಿಲ್ ಬಿಕಮ್ 1/10. 1/10 ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಡಿನಾಮಿನೇಟರ್ಲಿ 1 0 ಇದೆ, ಒಂದು ನಂಬರ್ ಆದಮೇಲೆ ಪಾಯಿಂಟ್ ಇಟ್ಟರೆ it will become 0.1. So 782 ಆಲ್ರೆಡಿ ರುಪೀಸಲ್ಲಿ ಇದೆ. ಆ್ಯಂಡ್ ಇದೆರಡನ್ನೂ ರುಪೀಸಿಗೆ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ? 782.1. 782.1. ನೆಕ್ಸ್ಟ್ ಫಿಫ್ತ್ ಒನ್, 2050 ಪೈಸೆ. $2050 ಪೈಸೆನ ರುಪೀಸಿಗೆ ಕನ್ವರ್ಟ್ ಮಾಡಬೇಕು ಅಂದರೆ 2050 ಡಿವೈಡೆಡ್ ಬೈ 100. ಸೊ ನ್ಯೂಮರೇಟರಲ್ಲಿ 1 0, ಡಿನಾಮಿನೇಟರಲ್ಲಿ 1 0 ಕ್ಯಾನ್ಸಲ್ ಆಗುತ್ತೆ. ಈಗ ಡಿನಾಮಿನೇಟರಲ್ಲಿ 1 0 ಇದೆ, ಸೊ ಒಂದು ನಂಬರ್ ಆದಮೇಲೆ ಪಾಯಿಂಟ್ ಇಟ್ಟರೆ ಏನಾಗುತ್ತೆ? 20.5. ಇದೊಂದು ಕಾನ್ಸೆಪ್ಟ್ ಗೊತ್ತಿರಲಿ ನಿಮಗೆ. ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ಲಿ ಈಕ್ವಲ್ ನಂಬರ್ ಆಫ್ ಝೀರೋಸ್ನ ಕ್ಯಾನ್ಸಲ್ ಮಾಡ್ಬೋದು. 1 0, 2 0. ಅಕಸ್ಮಾತ್ ನ್ಯೂಮರೇಟರ್ಲಿ 2 zeros ಕ್ಯಾನ್ಸಲ್ ಮಾಡಿದರೆ ಡಿನಾಮಿನೇಟರ್ಲು 2 zeros ಕ್ಯಾನ್ಸಲ್ ಮಾಡ್ಬೋದು. ಸೊ ಎಷ್ಟಾಯಿತು? 20.5 rupees. isn't it? ಸೊ ಲೆಟ್ಸ್, ಇಲ್ಲಿಗೆ ಈ ಎಕ್ಸಸೈಸ್ ಮುಗಿತು. ಲೆಟ್ಸ್ ಟೇಕ್ ದ ನ್ಯೂ ಕಾನ್ಸೆಪ್ಟ್, ದಟ್ ಈಸ್ ಕನ್ವರ್ಷನ್ ಆಫ್ ಡೆಸಿಮಲ್ಸ್ ಟು ಫ್ರ್ಯಾಕ್ಷನ್ಸ್. ಇಷ್ಟ ತನಕ ಫ್ರ್ಯಾಕ್ಷನಿಂದ ಡೆಸಿಮಲಿಗೆ ಹೆಂಗೆ ಕನ್ವರ್ಟ್ ಮಾಡೋದು ನೋಡಿದ್ರಿ. ಈಗ ಕೆಲವೊಂದಷ್ಟು ಫ್ರ್ಯಾಕ್ಷನ್ನ ಡೆಸಿಮಲಿಗೆ ಹೆಂಗೆ ಕನ್ವರ್ಟ್ ಮಾಡೋದು, ಡೆಸಿಮಲಿಂದ ಫ್ರ್ಯಾಕ್ಷನ್ನಿಗೆ ಹೆಂಗೆ ಕನ್ವರ್ಟ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಲೆಟ್ಸ್ ಟೇಕ್ ಒನ್ ಎಕ್ಸಾಂಪಲ್. .5 ಇದು ಏನು? ಡೆಸಿಮಲ್. ಡೆಸಿಮಲ್ ಅಂತ ಹೆಂಗೆ ಹೇಳ್ತೀರಿ? ಪಾಯಿಂಟ್ ಇತ್ತು ಅಂದರೆ ನಾವೇನು ಹೇಳ್ತೀವಿ? ಡೆಸಿಮಲ್ ಅಂತ ಹೇಳ್ತೀವಿ. ಇದನ್ನ ಫ್ರ್ಯಾಕ್ಷನ್ನಿಗೆ ಕನ್ವರ್ಟ್ ಮಾಡಬೇಕು. ಡೆಸಿಮಲ್ಸಿಗೂ ಫ್ರ್ಯಾಕ್ಷನಿಗೂ ಏನು ಡಿಫ್ರೆನ್ಸು? ಡೆಸಿಮಲ್ಸಲ್ಲಿ ಪಾಯಿಂಟ್ ಇರುತ್ತೆ, ಫ್ರ್ಯಾಕ್ಷನಲ್ಲಿ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ 2 ಪಾರ್ಟ್ಸ್ ಇರುತ್ತೆ. ಸೊ ಇದನ್ನ ನಾವು ಫ್ರ್ಯಾಕ್ಷನ್ನಿಗೆ ಕನ್ವರ್ಟ್ ಮಾಡಬೇಕು. ಹೆಂಗೆ ಕನ್ವರ್ಟ್ ಮಾಡ್ತೀವಿ ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಈ ಪಾಯಿಂಟ್ನ ರಿಮೂವ್ ಮಾಡ್ತೀವಿ. ಪಾಯಿಂಟ್ನ ರಿಮೂವ್ ಮಾಡಿ ಬರಿತೀವಿ. ಏನಾಗುತ್ತೆ? 0.5. ಫಸ್ಟ್ ಸ್ಟೆಪ್ ಏನು? ಪಾಯಿಂಟ್ನ ರಿಮೂವ್ ಮಾಡಿ ಬರೆಯೋದು. ಈಗ ನೋಡಿ, ನಂಬರ್ನ ಹಿಂದ್ಗಡೆ ನಾವು 5ನ 5 ಅಂತ ಹೇಳ್ತೀವಿ. 0 1 0 2 0 3 ಅಂತ ಹೇಳಲ್ಲ, 1 2 3 ಅಂತ ಹೇಳ್ತೀವಿ. ಸೊ ನಂಬರ್ನ ಹಿಂದ್ಗಡೆ 0 ಇದ್ರೆ ನಮಗೆ ಏನು ವ್ಯಾಲ್ಯೂ ಇಲ್ಲ. ಅದಕ್ಕೋಸ್ಕರ 0 ಬರೆದ್ರು ಒಂದೇ ಬಿಟ್ಟರು ಒಂದೇ ಬರೀಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಬರೆಯೋ ಅಂತ ನೆಸೆಸಿಟಿ ಇಲ್ಲ. ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಿದ್ವಿ? ಪಾಯಿಂಟ್ನ ರಿಮೂವ್ ಮಾಡಿದ್ವಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂದರೆ 1 ಬರ್ಕೊಳ್ತೀವಿ. ಫಸ್ಟು ಒಂದು ನಂಬರ್ ಆದಮೇಲೆ ಪಾಯಿಂಟ್ ಇದ್ದರೆ 1 0ನ ಹಾಕ್ತೀವಿ. 2 ನಂಬರ್ಸ್ ಆದಮೇಲೆ ಪಾಯಿಂಟ್ ಇದ್ದರೆ 2 zeros ಹಾಕ್ತೀವಿ. 3 ನಂಬರ್ಸ್ ಆದಮೇಲೆ ಪಾಯಿಂಟ್ ಇದ್ದರೆ 3 zeros ಹಾಕ್ತೀವಿ. ದಿಸ್ ಇಸ್ ಒನ್ ಎಕ್ಸಾಂಪಲ್. 5/10. 0.5 ಅನ್ನೋದು ಡೆಸಿಮಲ್ಸ್, 5/10 ಅನ್ನೋದು ಫ್ರ್ಯಾಕ್ಷನ್. ಸೊ ಈ ಫ್ರ್ಯಾಕ್ಷನ್ನ ಇನ್ನೂ ಸಿಂಪ್ಲಿಫೈ ಮಾಡ್ಬೋದು ನೀವು. ಫ್ರ್ಯಾಕ್ಷನಲ್ಲಿ ಸಿಂಪ್ಲಿಫಿಕೇಶನ್ ಆಫ್ ಫ್ರ್ಯಾಕ್ಷನ್ನ ಕಲ್ತಿದ್ದೀರಿ. 5/10ನ ಸಿಂಪ್ಲಿಫೈ ಹೆಂಗೆ ಮಾಡ್ಬೋದು? 5 and 10 ಎರಡೂ ಕೂಡ 5 ಟೇಬಲಿಂದಾನೇ ಹೋಗುತ್ತೆ. ಸೊ ಇದನ್ನ ಸಿಂಪ್ಲಿಫೈ, ಯಾವಾಗಲೂ ಸಿಂಪ್ಲಿಫೈಡ್ ಫಾರ್ಮಲ್ಲೇ ಆನ್ಸರ್ಸ್ ಬರೀಬೇಕು. 5/10. ಸೊ ಎರಡೂ ಕೂಡ 5ಇಂದಾನೇ ಡಿವೈಡ್ ಆಗುತ್ತೆ. 5 1s 5 ಆ್ಯಂಡ್ 5 2s 10. ಸೊ ಈಗ 0.5ದು ಫ್ರ್ಯಾಕ್ಷನ್ ಏನಾಯಿತು? 1/2. ಸೊ 1/2ದು ಆ್ಯಂಡ್ 0.5 is equals to 1/2 ಅಂತ ಹೇಳ್ಬೋದು. 1/2 ಅಂತಲೂ ಹೇಳ್ಬೋದು, 5/10 ಅಂತಲೂ ಹೇಳ್ಬೋದು. ಸೊ ದೀಸ್
These two are in the fraction form. This is in the decimal form, isn't it? So let's take one more example, that is fraction to decimals. ಇಷ್ಟ ತನಕ ಒಂದಷ್ಟು ಪ್ರಾಬ್ಲಮ್ಸ್ ಮಾಡಿದ್ವಿ. 5/10. 5/10 ಅಂದರೆ ಏನು? ಇದು ಫ್ರ್ಯಾಕ್ಷನ್ ಅಲ್ಲಿ ಇದೆ, ಯಾಕಂದರೆ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಸಪ್ರೇಟ್ ಇದೆ. ದಿಸ್ ಇಸ್ ಇನ್ ದ ಫ್ರ್ಯಾಕ್ಷನ್. ಸಿ ಒಂದು 0 ಇದ್ದರೆ ಒಂದು ನಂಬರ್ ಆದಮೇಲೆ ಪಾಯಿಂಟ್ ಇಡ್ತೀವಿ, ಇಟ್ ವಿಲ್ ಬಿಕಮ್ 0.5. ಆ್ಯಂಡ್ ನೆಕ್ಸ್ಟ್ 5/100 ಇತ್ತು ಅಂದರೆ 2 0 ಇದೆ, 2 ನಂಬರ್ ಆದಮೇಲೆ ಪಾಯಿಂಟ್ ಇಡ್ತೀವಿ, ಸೊ ಇಟ್ ವಿಲ್ ಬಿಕಮ್ 0.05. ನೆಕ್ಸ್ಟ್ ಸಿ ಇಲ್ಲಿ ಡಿನಾಮಿನೇಟರಲ್ಲಿ 10 ಇದೆ, ಡಿನಾಮಿನೇಟರಲ್ಲಿ 100 ಇದೆ, ಡಿನಾಮಿನೇಟರಲ್ಲಿ 1000. ಈ ಥರ ಇದ್ದಾಗ ನಿಮಗೆ ಮಾಡೋಕ್ಕೆ ಬರುತ್ತೆ. ಅಕಸ್ಮಾತ್ ಡಿನಾಮಿನೇಟರಲ್ಲಿ 10 ಇಲ್ಲ, 100 ಇಲ್ಲ ಅಂದರೆ ಹೆಂಗೆ ಮಾಡೋದು ಅಂತ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಸೊ ಸಪೋಸ್ 1/2 ಇದೆ. ಸೊ ದಿಸ್ ಇಸ್ ಇನ್ ದ ಫ್ರ್ಯಾಕ್ಷನ್ ಫಾರ್ಮ್. ಇದನ್ನ ನಾವು ಡೆಸಿಮಲ್ಲಿ ಕನ್ವರ್ಟ್ ಮಾಡಬೇಕು. ಹಿಂಗೆ ಮಾಡ್ತೀರಿ. ಸೊ ಡಿನಾಮಿನೇಟರಲ್ಲಿ 10 ಇದ್ದರೆ ನೀವು ಒಂದು 0 ಇದೆ, ಒಂದು ನಂಬರ್ ಆದಮೇಲೆ ಪಾಯಿಂಟ್ ಇಡ್ತೀವಿ, 2 0 ಇದೆ, 2 ನಂಬರ್ಸ್ ಆದಮೇಲೆ ಪಾಯಿಂಟ್ ಇಡ್ತೀವಿ ಅಂತ ಮಾಡ್ತಿದ್ವಿ. ಬಟ್ ಇಲ್ಲಿ ಏನಾಗಿದೆ, ಡಿನಾಮಿನೇಟರಲ್ಲಿ 10 ಇಲ್ಲ. ಸೊ ಏನು ಮಾಡಬೇಕು ಅಂದರೆ 10 ಬರೋ ಥರ ಯಾವುದಾದ್ರೂ ನಂಬರ್ ಬರುತ್ತಾ ಅಂತ ನೋಡ್ಕೋಬೇಕು. 2 ಟೇಬಲ್ ಎಲ್ರಿಗೂ ಬರುತ್ತೆ ಅಲ್ವಾ. 2 1s 2, 2 2s 4, 2 5s 10. ಅಂದರೆ 2 ಟೇಬಲಲ್ಲಿ 10 ಬರುತ್ತೆ, ಹೌದಲ್ವಾ. 2 s 10 ಬರುತ್ತೆ, 2 5s 10 ಬರುತ್ತೆ. ಸೊ ಆ 5ನ ನಾವು ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಅರ್ಥ ಆಗ್ತಿದೆನಾ? 2 5s 10, ಅದಕ್ಕೋಸ್ಕರ ಆ 5ನ ನಾವು ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರಲ್ಲಿ ಮಲ್ಟಿಪ್ಲೈ ಮಾಡ್ತೇವೆ. 1 5s 5 ಆ್ಯಂಡ್ 2 5s 10. 1 5s 5, 2 5s 10. ಸೊ ಇದು ಸ್ಟಿಲ್ ಇಟ್ ಈಸ್ ಇನ್ ದ ಫ್ರ್ಯಾಕ್ಷನ್ ಫಾರ್ಮ್. ಇದು ಇನ್ನು ಫ್ರ್ಯಾಕ್ಷನ್ ಫಾರ್ಮಲ್ಲಿದೆ. ಈಗ ಡೆಸಿಮಲ್ಲಿ ಕನ್ವರ್ಟ್ ಮಾಡಬೇಕು. ಈಗ ಡೆಸಿಮಲ್ಲಿಗೆ ಹೆಂಗೆ ಕನ್ವರ್ಟ್ ಮಾಡ್ತೀರಿ? ಒಂದು ನಂಬರ್ ಡಿನಾಮಿನೇಟರ್ಲಿ 1 0 ಇದೆ, ಸೊ ಒಂದು ನಂಬರ್ ಆದಮೇಲೆ ಪಾಯಿಂಟ್ ಇಟ್ಟರೆ ಇಟ್ ವಿಲ್ ಬಿಕಮ್ 0.5. ಇಸ್ಂಟ್ ಇಟ್? ಸಿ 1/2ದು ಡೆಸಿಮಲ್ ಫಾರ್ಮ್ ಏನಾಗುತ್ತೆ? 0.5. ಡಿನಾಮಿನೇಟರ್ಲಿ 10 100 ಇರುತ್ತೆ. ಅಕಸ್ಮಾತ್ ಇಲ್ಲ ಅಂದರೆ ನಾವೇನು ಮಾಡಬೇಕು? 10 ಬರೋ ಥರ, 100 ಬರೋ ಥರ ಯಾವುದಾದ್ರೂ ಒಂದು ನಂಬರ್ನ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರಲ್ಲಿ ಮಲ್ಟಿಪ್ಲೈ ಮಾಡಿ ಆಮೇಲೆ ನಾವು ಸಾಲ್ವ್ ಮಾಡ್ತಾ ಹೋಗಬೇಕು. ಇಸ್ ದಿಸ್ ಕ್ಲಿಯರ್? ಸೊ ಲೆಟ್ಸ್ ಟೇಕ್ ಎಕ್ಸಸೈಸ್ 4.2. Write the following fractions as decimal fractions. ಸೊ ಇಲ್ಲಿ ಫ್ರ್ಯಾಕ್ಷನ್ಸ್ ಇದೆ, ನಾವೇನು ಮಾಡಬೇಕು? ಡೆಸಿಮಲ್ ಫ್ರ್ಯಾಕ್ಷನ್ಸಿಗೆ ಕನ್ವರ್ಟ್ ಮಾಡಬೇಕು. ಸೊ ಫಸ್ಟ್ ಕ್ವೆಶನ್ 8/10 ಇದೆ. 8/10 ಮೀನ್ಸ್ ಡಿನಾಮಿನೇಟರ್ಲಿ 1 0 ಇದೆ. ನಾವು ಒಂದು ನಂಬರ್ ಆದಮೇಲೆ ಪಾಯಿಂಟ್ ಇಟ್ಟರೆ ಏನಾಗುತ್ತೆ? ಇಟ್ ವಿಲ್ ಬಿಕಮ್ 0.8. 8 ಆದಮೇಲೆ ಪಾಯಿಂಟ್ ಇಡಬೇಕು. ಪಾಯಿಂಟ್ನ ಇಂದ ಯೂಶಲಿ ನಾವು ಹಾಗೆ ಬಿಡೋದು 0ನ ಆ್ಯಡ್ ಮಾಡ್ತೀವಿ. ಸೊ ಇಟ್ ವಿಲ್ ಬಿಕಮ್ 0.8. ನೆಕ್ಸ್ಟ್ ಸೆಕೆಂಡ್ ಒನ್ 7/10. ಹಿಯರ್ ಆಲ್ಸೋ 1 0 ಇದೆ, ಒಂದು ನಂಬರ್ ಆದಮೇಲೆ ಪಾಯಿಂಟ್ ಇಡಬೇಕು. ಆ್ಯಂಡ್ 0.7 ಅಂತನಾದರೂ ಬರಿಬೋದು, 0.7 ಅಂತನಾದರೂ ಬರಿಬೋದು. ನೆಕ್ಸ್ಟ್ ಥರ್ಡ್ ಒನ್ 6/10. 6/10 ಡಿನಾಮಿನೇಟರ್ಲಿ 1 0 ಇದೆ, ಒಂದು ನಂಬರ್ ಆದಮೇಲೆ ಪಾಯಿಂಟ್ ಇಟ್ಟರೆ ಏನಾಗುತ್ತೆ? 0.6. ಸೊ ಇಟ್ ಇಸ್ 0.6. ನೆಕ್ಸ್ಟ್ ಫೋರ್ತ್ ಒನ್ 16/10. ಡಿನಾಮಿನೇಟರ್ಲಿ 1 0 ಇದೆ, ಸೊ ಒಂದು ನಂಬರ್ ಆದಮೇಲೆ ಪಾಯಿಂಟ್ ಇಟ್ಟರೆ 1.6. ಡಿನಾಮಿನೇಟರ್ಲಿ 1 0 ಇದೆ, ಒಂದು ನಂಬರ್ ಆದಮೇಲೆ ಪಾಯಿಂಟ್ ಇಟ್ಟರೆ ದಟ್ ಇಸ್ 1.6. ನೆಕ್ಸ್ಟ್ ಫಿಫ್ತ್ ಒನ್ 42/10. 42/10 ಅಂದರೆ ಡಿನಾಮಿನೇಟರ್ಲಿ 1 0 ಇದೆ, ಒಂದು ನಂಬರ್ ಆದಮೇಲೆ ಪಾಯಿಂಟ್ ಇಟ್ಟರೆ 4.2. ತುಂಬ ಈಸಿ. ಡಿನಾಮಿನೇಟರ್ಲಿ ಎಷ್ಟು 0 ಇರುತ್ತೋ ಅಷ್ಟು ರೈಟ್ ಸೈಡಿಂದ ಕೌಂಟ್ ಮಾಡಿಕೊಂಡು ಅದ್ರ ಪಕ್ಕಕ್ಕೆ ಪಾಯಿಂಟ್ ಇಡಬೇಕು. ಇಲ್ಲಿ ನೋಡಿರಿ, ರೈಟ್ ಸೈಡಿಂದ ಮೊದಲನೇ ನಂಬರ್ ಅಂದರೆ ಇದು, ಲೆಫ್ಟ್ ಸೈಡಿಂದ ತೊಗೋಬಾರ್ದು, ರೈಟ್ ಸೈಡಿಂದ ತೊಗೋಬೇಕು. ನೆಕ್ಸ್ಟ್ 83/10. ಡಿನಾಮಿನೇಟರ್ಲಿ 1 0 ಇದೆ, ಒಂದು ನಂಬರ್ ಆದಮೇಲೆ ಪಾಯಿಂಟ್ ಇಟ್ಟರೆ ಇಟ್ ಈಸ್ 8.3. ನೆಕ್ಸ್ಟ್
ಸೆವೆಂತ್ ಒನ್ 7/100. 7/100 ಅಂದರೆ ಡಿನಾಮಿನೇಟರ್ಲಿ 2 0 ಇದೆ. 2 numbers ಆದಮೇಲೆ ಪಾಯಿಂಟ್ ಇಟ್ಟರೆ ಇಟ್ ವಿಲ್ ಬಿಕಮ್ 0.07. ನೆಕ್ಸ್ಟ್ 72/100. ಡಿನಾಮಿನೇಟರ್ಲಿ 2 0 ಇದೆ, 2 ನಂಬರ್ ಆದಮೇಲೆ ಪಾಯಿಂಟ್ ಇಡ್ತೀವಿ 1 2. This 0.72. Next, ninth one 861/100. So denominatorly ಎಷ್ಟು 0 ಇದೆ, 2 0 ಇದೆ, 2 ನಂಬರ್ ಆದಮೇಲೆ ಪಾಯಿಂಟ್ ಇಟ್ಟರೆ ಇಟ್ ವಿಲ್ ಬಿಕಮ್ 8.61. ನೆಕ್ಸ್ಟ್ 10th ಒನ್ ಗೊತ್ತಾಗ್ತಿದೆ ಅಲ್ವಾ, ಎಷ್ಟು ಝೀರೋಸ್ ಇರುತ್ತೆ ಅಷ್ಟು ನಂಬರ್ ಆದಮೇಲೆ ಪಾಯಿಂಟ್ ಇಡಬೇಕು. ಅಕಸ್ಮಾತ್ ಅಷ್ಟು ನಂಬರ್ಸ್ ಇಲ್ಲ ಅಂದರೆ ಎಕ್ಸ್ಟ್ರಾ ಝೀರೋನ ಆ್ಯಡ್ ಮಾಡ್ಕೊಳ್ತೀವಿ. ಇಲ್ಲಿ ನೋಡಿರಿ 7 ಒಂದಿದೆ, ಸೊ 7 ಇನ್ನೊಂದು ಝೀರೋನ ಆ್ಯಡ್ ಮಾಡಿಕೊಂಡ್ರೆ 2 ನಂಬರ್ ಆದಮೇಲೆ ಪಾಯಿಂಟ್ ಬರುತ್ತೆ. ಇಟ್ ವಿಲ್ ಬಿಕಮ್ 0.07. ನೆಕ್ಸ್ಟ್ 10th ಕ್ವೆಶನ್. One 62/10. ಡಿನಾಮಿನೇಟರ್ಲಿ 1 0 ಇದೆ, 1 ನಂಬರ್ ಆದಮೇಲೆ ಅಂದರೆ ಇಟ್ ವಿಲ್ ಬಿಕಮ್ 16.2. ಈ ಕಡೆ 1.62 ಅಂತ ಬರೆಯೋ ಹೋಗಿಲ್ಲ, ರೈಟ್ ಸೈಡ್ನ ಮೊದಲನೇ ನಂಬರ್ ಇಟ್ ವಿಲ್ ಬಿಕಮ್ 16.2. ನೆಕ್ಸ್ಟ್ 11th ಒನ್ 141/100. ಸೊ ಡಿನಾಮಿನೇಟರ್ಲಿ 2 0 ಇದೆ, 2 ನಂಬರ್ ಆದಮೇಲೆ ಪಾಯಿಂಟ್ 1 2. 2 ನಂಬರ್ಸ್ ಆದಮೇಲೆ ಪಾಯಿಂಟ್ ಇಟ್ಟರೆ it will become 1.41. Next 12th 1461 divided by 100. ಸೊ ಈಗ ಡಿನಾಮಿನೇಟರ್ಲಿ 2 0 ಇದೆ, 2 ನಂಬರ್ ಆದಮೇಲೆ ಪಾಯಿಂಟ್ ಇಟ್ಟರೆ 1 2. ಸೊ ಇಟ್ ವಿಲ್ ಬಿಕಮ್ 14.61. ನೆಕ್ಸ್ಟ್ 3/2 ಸಾರಿ 1/2. ಈಗ ನೋಡಿರಿ ಇಲ್ಲೆಲ್ಲ ಡಿನಾಮಿನೇಟರ್ಸಲ್ಲಿ 10 ಇತ್ತು, 100 ಇತ್ತು, ಆಗ ನೀವು ಈಸಿಯಾಗಿ ಕನ್ವರ್ಟ್ ಮಾಡಿದ್ರಿ. ಇಲ್ಲಿ ಡಿನಾಮಿನೇಟರ್ಲಿ 2 ಇದೆ, ಸೊ 2 ಇದ್ದಾಗ ಹೆಂಗೆ ಮಾಡಬೇಕು ಅಂತ ನಾನು ಒಂದು ಎಕ್ಸಾಂಪಲ್ ತೊಗೊಂಡು ಹೇಳಿದ್ರೆ 2 5s 10 ಅಂದರೆ 2ಗೆ 5 ಮಲ್ಟಿಪ್ಲೈ ಮಾಡಿದ್ರೆ 10 ಬರುತ್ತೆ. ಅದಕ್ಕೋಸ್ಕರ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರಲ್ಲಿ 5ಇಂದ ಮಲ್ಟಿಪ್ಲೈ ಮಾಡೋಣ. ಸೊ ಈಗ ನೋಡಿರಿ 1 5s 5, 2 5s 10, 5/10. 5/10 ಈಗ ನಾವು ಕನ್ವರ್ಟ್ ಮಾಡ್ಬೋದು. ಸೊ 1 0 ಇದೆ, ಡಿನಾಮಿನೇಟರ್ಲಿ 1 ನಂಬರ್ ಆದಮೇಲೆ ಪಾಯಿಂಟ್ ಇಟ್ಟರೆ ಇಟ್ ವಿಲ್ ಬಿಕಮ್ 0.5. ನೆಕ್ಸ್ಟ್ 14 3/4. ಸೊ 4 ಟೇಬಲಲ್ಲಿ 10 ಬರುತ್ತಾ ಚೆಕ್ ಮಾಡಿರಿ. 4 1s 4, 4 2s 8, 4 3s 12. ಸೊ 10 ಬರಲ್ಲ. ಈಗ 2 ಟೇಬಲಲ್ಲಿ 10 ಬಂತು, ಅದಕ್ಕೆ 5ಇಂದ ಮಲ್ಟಿಪ್ಲೈ ಮಾಡಿದ್ವಿ. ಬಟ್ 4 ಟೇಬಲಲ್ಲಿ 10 ಬರಲ್ಲ. ಸೊ ಏನು ಮಾಡಬೇಕು, 10 ಆದಮೇಲೆ ನಮಗಿರೋ ನೆಕ್ಸ್ಟ್ ಆಪ್ಷನ್ ದಟ್ ಈಸ್ 100. ಸೊ 4 ಟೇಬಲಲ್ಲಿ 10 ಅಂತೂ ಬರಲ್ಲ, 4 ಟೇಬಲಲ್ಲಿ 100 ಬರುತ್ತಾ ಚೆಕ್ ಮಾಡಬೇಕು. ಸೊ 4 ಟೇಬಲಲ್ಲಿ ಮೀನ್ಸ್ 4ಇಂದ ಯಾವುದಾದ್ರೂ ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ 100 ಬರುತ್ತಾ ಅಂತ. 4ಗೆ ನಾವು 25ಇಂದ ಮಲ್ಟಿಪ್ಲೈ ಮಾಡಿದ್ರೆ 100 ಬರುತ್ತೆ. ಸೊ ಲೆಟ್ಸ್ ಚೆಕ್ ಇಟ್. 4 5s 20, 4 2s 8, 8 + 2 10. ಅಂದರೆ 4ಗೆ ನಾವು 25ಇಂದ ಮಲ್ಟಿಪ್ಲೈ ಮಾಡಿದ್ರೆ 100 ಆಗುತ್ತೆ. ಯಾಕಿಲ್ಲಿ 10ಗೆ ತೊಗೊತಿಲ್ಲ ಅಂದರೆ 4ಗೆ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರು 10 ಬರಲ್ಲ. ಸೊ ಅದಕ್ಕೆ ನಾವು ನೆಕ್ಸ್ಟ್ ನಂಬರ್ 100ನ ಚೆಕ್ ಮಾಡ್ತಿದ್ದೀವಿ. 4ಗೆ 25ಇಂದ ಮಲ್ಟಿಪ್ಲೈ ಮಾಡಿದ್ರೆ 100 ಆಗುತ್ತೆ. 4 × 25 ಆ್ಯಂಡ್ 3 × 25. ಸೊ 3 × 25 ಅಂದರೆ ಏನಾಗುತ್ತೆ, 3 5s 15, 3 2s 6, 6 + 1 7, 75. ಆ್ಯಂಡ್ 4 × 25, 4 × 25 ಅಂದರೆ 100. ಸೊ ಡಿನಾಮಿನೇಟರಲ್ಲಿ 2 0 ಇದೆ, 2 ನಂಬರ್ ಆದಮೇಲೆ ಪಾಯಿಂಟ್ ಇಟ್ಟರೆ 1 ಆ್ಯಂಡ್ 2, 2 ನಂಬರ್ಸ್ ಆದಮೇಲೆ ಪಾಯಿಂಟ್ ಇಟ್ಟರೆ
it will become 0.75. Next 15th, 2/5. ಇಲ್ಲೂ ಅಷ್ಟೇ 5 ಇದೆ. ಸಿ 5 ಟೇಬಲಲ್ಲಿ 10 ಬರುತ್ತೆ, ಚೆಕ್ ಮಾಡಿ. 5 1s 5, 5 2s 10. 5ಗೆ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 10 ಬರುತ್ತೆ. ಸೊ ಎರಡೂ ಕಡೆ ಡಿನಾಮಿನೇಟರ್ ಆ್ಯಂಡ್ ನ್ಯೂಮರೇಟರ್ಲಿ 2 ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಇಸ್ಂಟ್ ಇಟ್? 2 2s 4 ಆ್ಯಂಡ್ 5 2s 10. 2 2s 4 ಆ್ಯಂಡ್ 5 2s 10. ಈಗೇನಾಯಿತು? 4/10. 4/10 ಅಂದರೆ ಡಿನಾಮಿನೇಟರ್ಲಿ ಒಂದು 0 ಇದೆ, ಒಂದು ನಂಬರ್ ಆದಮೇಲೆ ಪಾಯಿಂಟ್ ಇಟ್ಟರೆ ಇಟ್ ವಿಲ್ ಬಿಕಮ್ 0.4. ಒಂದು ನಂಬರ್ ಆದಮೇಲೆ ಅಂದರೆ 4 ಆದಮೇಲೆ ಪಾಯಿಂಟ್ ಇಡ್ತೀವಿ. ಸೊ 2/5. 2/5 ಅಂದರೆ ಎಷ್ಟಾಯಿತು? 0.4. ಗೊತ್ತಾಗ್ತಿದೆ ನಾ? ಅದರ್ ದ್ಯಾನ್ 10 ಆ್ಯಂಡ್ 100 ಇಲ್ದಾಗ ನಾವು 10 ಮತ್ತು 100 ಬರೋ ಥರ ಹೇಗೆ ಕನ್ವರ್ಟ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಈ ಥರ ಇದ್ದಾಗ ಕಾನ್ಸಂಟ್ರೇಟ್ ಮಾಡಿ. ಸೊ ಲೆಟ್ಸ್ ಟೇಕ್ 16th ಕ್ವೆಶನ್. Seven by 20. ಸೊ 20 ಟೇಬಲಲ್ಲಿ 100 ಬರುತ್ತೆ, ಚೆಕ್ ಮಾಡಿ. 21s 20, 22s 40, 23s 60 ಆ್ಯಂಡ್ 24s 80 ಆ್ಯಂಡ್ 25s 100. ಸೊ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ಲಿ 5 ಇಂದ ಮಲ್ಟಿಪ್ಲೈ ಮಾಡಬೇಕು. 7 5s 35 ಆ್ಯಂಡ್ 20 ಇಂಟು 5. 20 ಇಂಟು 5 ಅಂದರೆ 100. ಈಗ ನೋಡಿರಿ, ಡಿನಾಮಿನೇಟರ್ಲಿ 2 0 ಇದೆ, 2 ನಂಬರ್ ಆದಮೇಲೆ ಪಾಯಿಂಟ್ ಇಟ್ಟರೆ ಇಟ್ ವಿಲ್ ಬಿಕಮ್ 0.35. ಸೊ ಆನ್ಸರ್ ಈಸ್ 0.35. ನೆಕ್ಸ್ಟ್ 17, 38/50. 50ಗೆ ಯಾವ 50 ಟೇಬಲಲ್ಲಿ 10 ಅಂತೂ ಬರಲ್ಲ, ಯಾಕಂದರೆ ಇಟ್ ಈಸ್ ಲೆಸ್ ದ್ಯಾನ್ 50 ಈಸ್ ಗ್ರೇಟರ್ ದ್ಯಾನ್ 10. ಸೊ 50ಯಲ್ಲಿ 100 ಬರುತ್ತೆ, ಚೆಕ್ ಮಾಡಿ. 50 1s 50, 50 2s 100. 50ಗೆ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 100 ಬರುತ್ತೆ. ಅದಕ್ಕೆ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ಲಿ 2 ಇಂದ ಮಲ್ಟಿಪ್ಲೈ ಮಾಡಿ. 38 ಇಂಟು 2 ಅಂದರೆ 2 8s 16, 1 ಕ್ಯಾರಿ, 2 3s 6, 6 + 1 7. ಸೊ 50 ಇಂಟು 2 ಅಂದರೆ 100. ಸೊ 76/100. ಡಿನಾಮಿನೇಟರ್ಲಿ 2 0 ಇದೆ, 2 ನಂಬರ್ ಆದಮೇಲೆ ಪಾಯಿಂಟ್ ಇಟ್ಟರೆ ಇಟ್ ವಿಲ್ ಬಿಕಮ್ 0.76. So 0.76. 18th question. 17/25. See ಇಲ್ಲಿ 25 ಇದೆ, it is greater than 10. 10 ಅಂದರೆ 100ನ ಚೆಕ್ ಮಾಡ್ಬೋದು. 4 ಇಂಟು 25 100 ಅಂತ ಈಗ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಮಾಡಿದ್ವಿ. 4 ಇಂಟು 25 ಅಂದರೆ 100 ಆದರೆ 25ಇಂದ 4ನ ಮಲ್ಟಿಪ್ಲೈ ಮಾಡಿದ್ರೂ ಕೂಡ 100 ಆಗುತ್ತೆ. ಸೊ into 4, 17 into 4 and 25 into 4. So 17 4s 68 and 25 into 4 means 100. So ಈಗ ನೋಡ್ರಿ, ಡಿನಾಮಿನೇಟರ್ಲಿ 2 zeros ಬಂತು, 2 numbers ಆದಮೇಲೆ ಪಾಯಿಂಟ್ ಇಟ್ಟರೆ it will become 0.68. So 0.68 is the answer. And 19th question. 13/20. 13/20. ಇಲ್ಲೂ ನೋಡಿರಿ, 20ಗೆ 5 ಇಂದ ಮಲ್ಟಿಪ್ಲೈ ಮಾಡಿದ್ರೆ 100 ಬರುತ್ತಲ್ವ. ಸಿಮಿಲರ್ ಆಗಿ 20 ಇಂಟು 5 ಅಂದರೆ 100. 13 5s 65 ಆ್ಯಂಡ್ 20 ಇಂಟು 5 ಮೀನ್ಸ್ 100. ಈಗ ನೋಡಿರಿ, ಡಿನಾಮಿನೇಟರ್ಲಿ 2 0 ಇದೆ, 2 ನಂಬರ್ ಆದಮೇಲೆ ಪಾಯಿಂಟ್ ಇಟ್ಟರೆ ಇಟ್ ವಿಲ್ ಬಿಕಮ್ 0.65. ನೆಕ್ಸ್ಟ್ 8/25. 8/25. 25ಗೆ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ 100 ಬರುತ್ತೆ, ಚೆಕ್ ಮಾಡಿ. 25ಗೆ ಅಗೇನ್ 4 ಇಂದ ಮಲ್ಟಿಪ್ಲೈ ಮಾಡಿದ್ರೆ 100 ಬರುತ್ತೆ. 8 4s 32, 25 4s 100.
ಸೊ ಈಗ ಕನ್ವರ್ಟ್ ಮಾಡ್ತೀವಿ. 2 0 ಇದೆ, 2 ನಂಬರ್ ಆದಮೇಲೆ ಪಾಯಿಂಟ್ ಇಟ್ಟರೆ ಇಟ್ ವಿಲ್ ಬಿಕಮ್ 0.32. isn't it? So this is a solution how to convert fraction to decimal fractions. ಫ್ರ್ಯಾಕ್ಷನ್ಸ್ನ ನಾವು ಡೆಸಿಮಲ್ ಫ್ರ್ಯಾಕ್ಷನ್ಸ್ಗೆ ಹೆಂಗೆ ಕನ್ವರ್ಟ್ ಮಾಡ್ತೀವಿ ಅಂದರೆ ಜಸ್ಟ್ ಡಿನಾಮಿನೇಟರ್ಲಿ ಝೀರೋಸ್ ಇದ್ದರೆ ಓಕೆ, ಇಲ್ಲ ಅಂದರೆ ನಾವು ಯಾವುದಾದ್ರೂ ನಂಬರ್ನ ಮಲ್ಟಿಪ್ಲೈ ಮಾಡಿ ಕನ್ವರ್ಟ್ ಮಾಡಿಕೊಂಡು ಅದಾದಮೇಲೆ ಡೆಸಿಮಲ್ಸ್ಗೆ ಕನ್ವರ್ಟ್ ಮಾಡ್ತಾ ಹೋಗ್ತೀವಿ. ಸೊ ಲೆಟ್ಸ್ ಟೇಕ್ ಲಾಸ್ಟ್ ಮೇನ್ ಇನ್ ದಿಸ್ ಲೆಸನ್, ದಟ್ ಈಸ್ write the following decimal fractions as fractions. ಅಂದರೆ ಡೆಸಿಮಲ್ ಫ್ರ್ಯಾಕ್ಷನ್ಸ್ ಇದೆ, ಅವನ್ನ ನಮಗೇನು ಹೇಳ್ತಿದ್ದಾರೆ, ಫ್ರ್ಯಾಕ್ಷನ್ಸಿಗೆ ಕನ್ವರ್ಟ್ ಮಾಡೋಕ್ಕೆ ಹೇಳ್ತಿದ್ದಾರೆ. ಹೆಂಗೆ ಕನ್ವರ್ಟ್ ಮಾಡ್ತೀರಾ? ಸೊ ಐ ಆಲ್ರೆಡಿ ಟೋಲ್ಡ್ ಯು ಇನ್ ದ ಎಕ್ಸಾಂಪಲ್. ಸೊ ಲೆಟ್ಸ್ ಟೇಕ್ ಫಸ್ಟ್ ಒನ್ 0.7. ಅವ್ರು ಸಿಂಪ್ಲಿಫೈ ಏನು ಮಾಡೋಕ್ಕೆ ಹೇಳಿಲ್ಲ, ಜಸ್ಟ್ ಫ್ರ್ಯಾಕ್ಷನಲ್ಲಿ ಬರೆಯೋಕ್ಕೆ ಹೇಳಿದ್ದಾರೆ. ಫ್ರ್ಯಾಕ್ಷನಲ್ಲಿ ಬರೆದ್ರೆ ಸಾಕು, ನೋ ನೀಡ್ ಟು ಸಿಂಪ್ಲಿಫೈ. ಸೊ ಫಸ್ಟ್ ಸ್ಟೆಪ್ ಏನು ಅಂದರೆ ಈ ಪಾಯಿಂಟ್ನ ರಿಮೂವ್ ಮಾಡಿ ಬರಿತೀವಿ. ಪಾಯಿಂಟ್ನ ರಿಮೂವ್ ಮಾಡಿದ್ರೆ 0.7 ಆಗುತ್ತೆ. ನಂಬರ್ನ ಹಿಂದ್ಗಡೆ 0 ಇದ್ದರೆ ಏನೂ ವ್ಯಾಲ್ಯೂ ಇಲ್ಲ, ಬರೆಯೋದಕ್ಕೋಸ್ಕರ 7ನ ಮಾತ್ರ ಬರಿತೀವಿ. ಸಿ ಇಲ್ಲಿ ಒಂದು ನಂಬರ್ ಆದಮೇಲೆ ಪಾಯಿಂಟ್ ಇದೆ, ಡಿನಾಮಿನೇಟರ್ಲಿ 10 ಅಂತ ಬರೀತೀರಾ. ಸೊ ಎಷ್ಟು ನಂಬರ್ ಆದಮೇಲೆ ಪಾಯಿಂಟ್ ಇರುತ್ತೋ ಅಷ್ಟು ಝೀರೋಸ್ನ ಡಿನಾಮಿನೇಟರ್ಲಿ ಬರಿತಾ ಹೋಗ್ತೀರಾ. ಇಲ್ಲಿ 10 ಬರಿತೀರಿ. ನೆಕ್ಸ್ಟ್ 0.02 ನ್ಯೂಮರೇಟರ್ಲಿ ಪಾಯಿಂಟ್ನ ರಿಮೂವ್ ಮಾಡಿ ಬರೆದ್ರೆ ಎಷ್ಟಾಗುತ್ತೆ? 002 is nothing but 2 only. 1 2 2 numbers ಆದಮೇಲೆ ಪಾಯಿಂಟ್ ಇದೆ, ಸೊ ಇಟ್ ವಿಲ್ ಬಿಕಮ್ 100. 2 numbers ಆದಮೇಲೆ ಪಾಯಿಂಟ್ ಇದ್ದರೆ 2 zeros ಹಾಕ್ತೀವಿ. ನೆಕ್ಸ್ಟ್ ಥರ್ಡ್ ಒನ್ 3.8. 3.8 ಅಂದರೆ ಇಲ್ಲಿ ಪಾಯಿಂಟ್ನ ರಿಮೂವ್ ಮಾಡಿ ಬರೆದ್ರೆ ಏನಾಗುತ್ತೆ? 38. ಇಲ್ಲಿ ಅಬ್ಸರ್ವ್ ಮಾಡಿರಿ, ನೋಡಿರಿ, ಪಾಯಿಂಟ್ನ ಜಸ್ಟ್ ತೆಗ್ದಿದ್ದೀವಿ, ಏನೂ ಮಾಡಿಲ್ಲ. ಪಾಯಿಂಟ್ನ ತೆಗೆದ್ರೆ ಏನಾಯಿತು? 3.8 ಇದ್ದಿದ್ದು 38 ಆಯಿತು. ಇಲ್ಲಿ ಒಂದು ನಂಬರ್ ಆದಮೇಲೆ ಪಾಯಿಂಟ್ ಇದ್ದರೆ 10 ಬರಿತೀವಿ. isn't it? ನೆಕ್ಸ್ಟ್ 14.5. ಸೊ ನ್ಯೂಮರೇಟರ್ಲಿ ಪಾಯಿಂಟ್ನ ರಿಮೂವ್ ಮಾಡಿ ಬರಿತೀವಿ. 145 ಪಾಯಿಂಟ್ನ ತೆಗೆದ್ರೆ 145, ಒಂದು ನಂಬರ್ ಆದಮೇಲೆ ಪಾಯಿಂಟ್ ಇದೆ, ಸೊ ಇಟ್ ವಿಲ್ ಬಿಕಮ್ 10. ಆ್ಯಂಡ್ ಫಿಫ್ತ್ ಒನ್ 0.56. ಸೊ ಇಲ್ಲೂ ಅಷ್ಟೇ ಪಾಯಿಂಟ್ನ ರಿಮೂವ್ ಮಾಡಿ ಬರೆಯೋಣ. ಇಟ್ ಈಸ್ 56. 1 and 2 2 ನಂಬರ್ಸ್ ಆದಮೇಲೆ ಪಾಯಿಂಟ್ ಇಟ್ಟರೆ ದಟ್ ಈಸ್ 100. ಈಗ ನೋಡಿರಿ, ಇಷ್ಟು ತನಕ ಬರೀ 10 ಅಷ್ಟೇ ಬರ್ದ್ವಿ. ಇಲ್ಲಿ 2 ನಂಬರ್ ಆದಮೇಲೆ ಪಾಯಿಂಟ್ ಇರೋದಕ್ಕೆ 100 ಅಂದರೆ 100. ನೆಕ್ಸ್ಟ್ ಸಿಕ್ಸ್ತ್ ಒನ್ 8.03. ಇಲ್ಲಿ ಪಾಯಿಂಟ್ನ ರಿಮೂವ್ ಮಾಡಿ ಬರೆದ್ರೆ ಏನಾಗುತ್ತೆ? 803. ಸಿ 2 ನಂಬರ್ ಆದಮೇಲೆ ಪಾಯಿಂಟ್ ಇದೆ, ಏನು ಬರಿತೀವಿ? 100. ನೆಕ್ಸ್ಟ್ ಸೆವೆಂತ್ ಒನ್ 1457. ಸಿ 1 2 2 ನಂಬರ್ಸ್ ಆದಮೇಲೆ ಪಾಯಿಂಟ್ ಇದೆ, 100. ನೆಕ್ಸ್ಟ್ ಏಯ್ತ್ ಒನ್ 85.4. ಪಾಯಿಂಟ್ನ ರಿಮೂವ್ ಮಾಡಿದ್ರೆ 854. ಒಂದು ನಂಬರ್ ಆದಮೇಲೆ ಪಾಯಿಂಟ್ ಇದೆ, ಸೊ ಒಂದು ನಂಬರ್ ಆದಮೇಲೆ ಪಾಯಿಂಟ್ ಇಟ್ಟರೆ 10. 854 divided by 10. ಆ್ಯಂಡ್ ನೈನ್ತ್ ಒನ್ 147.5. ಪಾಯಿಂಟ್ನ ರಿಮೂವ್ ಮಾಡಿ ಬರೀತೀರಿ 1475. ಆ್ಯಂಡ್ ಒಂದು ನಂಬರ್ ಆದಮೇಲೆ ಪಾಯಿಂಟ್ ಇದೆ, ಒಂದು ನಂಬರ್ ಇದು ಬರೆದ್ರೆ 10 ಆಗುತ್ತೆ. 1475 divided by 10. ಆ್ಯಂಡ್ 8.5. ಪಾಯಿಂಟ್ನ ರಿಮೂವ್ ಮಾಡಿದ್ರೆ 85. ಒಂದು ನಂಬರ್ ಆದಮೇಲೆ ಪಾಯಿಂಟ್ ಇದೆ, ಸೊ ಇಟ್ ವಿಲ್ ಬಿಕಮ್ 10. 85/10. ಸಿಂಪ್ಲಿಫೈ ಮಾಡೋಕ್ಕೆ ಹೇಳಿಲ್ಲ, ಸಿಂಪ್ಲಿಫೈ ಮಾಡೋಕ್ಕೆ ಹೇಳಿದ್ರೆ ನಾವು ಎರಡನ್ನೂ 5ಇಂದ ಡಿವೈಡ್ ಮಾಡ್ಬೋದು. ಆ್ಯಂಡ್ 11th ಒನ್ 85.61. ಪಾಯಿಂಟ್ನ ರಿಮೂವ್ ಮಾಡಿರಿ 8561. 2 ನಂಬರ್ ಆದಮೇಲೆ ಪಾಯಿಂಟ್ ಇದ್ದರೆ ಇಟ್ ವಿಲ್ ಬಿಕಮ್ 100. ನೆಕ್ಸ್ಟ್ 12th ಕ್ವೆಶನ್ 6.84. ಪಾಯಿಂಟ್ನ ರಿಮೂವ್ ಮಾಡಿ ಬರೆದ್ರೆ ಏನಾಗುತ್ತೆ? 684. ಆ್ಯಂಡ್ 2 ನಂಬರ್ ಆದಮೇಲೆ ಪಾಯಿಂಟ್ ಇದೆ, ಇಟ್ ವಿಲ್ ಬಿಕಮ್
100. 684 divided by 100. Is this clear? So this is a complete solution of exercise 14.2. 4.2 ಎರಡೇ ಕಾನ್ಸೆಪ್ಟ್ ಇರೋದು. ಒಂದು ಡೆಸಿಮಲ್ ಇಂದ ಹೆಂಗೆ ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡೋದು, ಇನ್ನೊಂದು ಫ್ರ್ಯಾಕ್ಷನ್ ಇಂದ ಡೆಸಿಮಲ್ಲಿ ಹೆಂಗೆ ಕನ್ವರ್ಟ್, ಅದೊಂದು ಕಾನ್ಸೆಪ್ಟ್ ಕ್ಲಿಯರ್ ಆದರೆ ನೀವು ಈ ಲೆಸನಲ್ಲಿ ಇರೋ ಎಲ್ಲ ಪ್ರಾಬ್ಲಮ್ಸ್ನು ಈಸಿಯಾಗಿ ಸಾಲ್ವ್ ಮಾಡೋಣ. Thank you students. Let's discuss remaining topics in the next class. Thank you.